ಕೊಂಕಣ್ ಬಗ್ಗೆ ಮೊದಲನೇವನು ನಾನೇ 3 ಜನ ಜನರಲ್ ಮ್ಯಾನೇಜರ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಪ್ರಸ್ತಾವನೆ ಮಾಡಿ 5 ರಾಜ್ಯಗಳಿಗೆ ಮಾಹಿತಿಯನ್ನು ಕೊಟ್ಟು ಕೇರಳದವರು ಎನ್ಒಸಿ ಕೊಟ್ಟಿದ್ದಾರೆ, ಗೋವಾದವರು ಕೊಡಬೇಕಾಗಿದೆ, ಕರ್ನಾಟಕದವ್ರು ಕೊಡಬೇಕಾಗಿದೆ, ಮಹಾರಾಷ್ಟ್ರದವ್ರು ಕೊಡಬೇಕಾಗಿದೆ. ಇನ್ನು ಪುದುಚೇರಿನ ನಮ್ದೇನು ತೊಂದರೆ ಇಲ್ಲ ಅಂತಾನು ಕೊಟ್ಟಿದ್ದಾರೆ. ಇದು ವಿಸ್ತೃತವಾಗಿ ಚರ್ಚೆ ಆಗ್ತಾ ಇದೆ. ಕೊಂಕಣ್ ರೈಲ್ವೆಯಿಂದ ನಮಗೆ ಸಾಧಕ ಬಾಧಕಗಳು 2 ಇದೆ. ಮತ್ತೆ ದಿವಂಗತ ಜಾರ್ಜ್ ಫರ್ನಾಂಡಿಸ್ ಅವರು ಅವತ್ತಿನ ಪರಿಸ್ಥಿತಿಗೆ ಅವ್ರ ಹೋರಾಟದ ಹಿನ್ನೆಲೆಯಿಂದ ಆಗಿರ್ತಕ್ಕಂಥ ಒಂದು ದೊಡ್ಡ ಯೋಜನೆ. ನಾನು ಕೂಡ ಅವಾಗ ಸ್ಟೂಡೆಂಟ್ ಲೀಡರ್ ಆಗಿದ್ದೆ, ಅವ್ರ ಜೊತೆಲಿ ಕೆಲಸನೂ ಕೂಡ ಮಾಡಿದ್ದೇವೆ. ಇದನ್ನ ಕೈಗೆತ್ಕೊಂಡಿದ್ದೇವೆ. ಇದ್ರ ಬಗ್ಗೆ ಅಧ್ಯಯನ ಆಗ್ತಾ ಇದೆ. ಮಹಾರಾಷ್ಟ್ರ ಸರ್ಕಾರ ಜೊತೆಯಲ್ಲಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರೇ ಸ್ವತಃ ಮಾತಾಡ್ತಾ ಇದ್ದಾರೆ. ಇದಕ್ಕೊಂದು ರೂಪವನ್ನ ಕೊಡ್ತೀವಿ. ಇವಾಗ ಏನಿದೆ ಪರಿಸ್ಥಿತಿ ಅದೇ ರೀತಿ ಇರೋದಿಲ್ಲ. ಅದಕ್ಕೆ ಯಾವ್ಯಾವ ರೀತಿ ಅಭಿವೃದ್ಧಿ ಆಗಬೇಕೋ ಆ ಎಲ್ಲ ಅಭಿವೃದ್ಧಿ ಬನ್ನಿ ಮುಂದಕ್ಕೆ ಎಲ್ಲ ಅಭಿವೃದ್ಧಿಯನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಅಂಕೋಲಾ ಮತ್ತೆ ಹುಬ್ಬಳ್ಳಿ ಸುಮಾರು 17,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ನ್ಯಾಷನಲ್ ಹೈವೇ ಮತ್ತು ರೈಲ್ವೆ ಲೈನ್ ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ತರ್ತಕ್ಕಂಥದಕ್ಕೆ ಆಗಿದೆ. ಈಗಾಗಲೇ ಅದಕ್ಕೊಬ್ಬ ಆಫೀಸರ್ನು ಕೂಡ ನೇಮಕ ಮಾಡಿದ್ದೀವಿ, ಕನ್ಸಲ್ಟೆಂಟ್ ಮಾಡಿದ್ದೀವಿ. ಏನೆಲ್ಲವೂ ಕೂಡ ಆಗ್ತಾ ಇದೆ. ಕೊಂಕಣ್ ರೈಲ್ವೆ ಕೆಲವೇ ದಿನಗಳಲ್ಲಿ ಅದನ್ನು ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸಬೇಕು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ವಿಸ್ತೃತವಾದ ಚರ್ಚೆ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ನಿಮಗೂ ಕೂಡ ಅದ್ ಮಾಹಿತಿಯನ್ನು ಕೊಡ್ತೀವಿ. ನಾವು ಮರ್ಜ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಮಹಾರಾಷ್ಟ್ರ ಸರ್ಕಾರ, ಕರ್ನಾಟಕ ಸರ್ಕಾರ ಈ 2 ಗೋವಾ ಸರ್ಕಾರ 3 ಸರ್ಕಾರದಲ್ಲಿ ಗೋವಾ ನಮ್ಗೆ ಸಮ್ಮತಿ ಆಗಿದೆ, ಕೇರಳ ಸಮ್ಮತಿ ಆಗಿದೆ, ಪುದುಚೇರಿ ಆಗಿದೆ. ಈ 2 ಸರ್ಕಾರದಿಂದ ಇನ್ನೂ ಕೂಡ ನಮಗೆ ಸಹಮತ ವ್ಯಕ್ತಪಡಿಸ್ತಾ ಇಲ್ಲ. ಅದ್ರ ಬಗ್ಗೆ ಸಾಕಷ್ಟು ಮೀಟಿಂಗ್ಗಳು ಆಗ್ತಾ ಇದೆ. ಇನ್ ನವೆಂಬರ್ ಲಾಸ್ಟ್ ವೀಕ್ ಇಲ್ಲ ಡಿಸೆಂಬರ್ ಫಸ್ಟ್ ವೀಕ್ ಒಳಗಡೆ ಒಂದು ಹಂತಕ್ಕೆ ಬರ್ತದೆ. ಸುಪ್ರೀಂ ಕೋರ್ಟ್ 1 ನಿಮಿಷ ತಾಳಿ ಹಾಕಿದೆ. ಇವಾಗ ಇದ್ದಂಗೆ ಇದ್ರೆ ಅಂಕೋಲಾ ಏನಾಗ್ಬೋದು ನೀವೇ ಯೋಚನೆ ಮಾಡಿ, ಹಾರ್ಬರ್ ಏನಾಗ್ಬೋದು ನೀವೇ ಯೋಚನೆ ಮಾಡಬೇಕು, ಮುಂದಿನ ಪೀಳಿಗೆ ಗತಿ ಏನಾಗಬೇಕು ಅಂತ ನೀವೇ ಯೋಚನೆ ಮಾಡಿ. ಇವೆಲ್ಲವೂ ಕೂಡ ಸಾಮಾನ್ಯ ಜನರ ಒಡನಾಡಿಯಾಗಿ ಬದುಕನ್ನ ರೂಪಿಸ್ಕೊಳ್ತಕ್ಕಂಥದಕ್ಕೆ ಒಂದು ಹಾರ್ಬರ್ ಬಂದ್ರೆ ಹಾರ್ಬರ್ ಇಂದ ಎಷ್ಟು 1000 ಕುಟುಂಬಗಳಿಗೆ ಅನುಕೂಲ ಆಯ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ದೇವೆ. ನನಗೆ ಈ ಕೆಲಸವನ್ನು 50 ವರ್ಷದಿಂದ ಮಾಡಬೇಕಾಗಿತ್ತು. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ನೀವು ಕೇವಲ ಗುಜರಾತ್ ಇದಲ್ಲ ಮತ್ತೊಂದಲ್ಲ, ನೀವು ತಮಿಳ್ನಾಡಿಗೆ ಒಂದ್ಸಾರಿ ಹೋಗಿ ಬನ್ನಿ, ಕೇರಳಾಗ ಒಂದ್ಸಾರಿ ಹೋಗಿ ಬನ್ನಿ. ಹಾರ್ಬರ್ಗಳಲ್ಲಿ ಯಾವ ರೀತಿಯಾಗಿ ಅನುಕೂಲಗಳಿದೆ, ಯಾವ ರೀತಿ ಉತ್ಪತ್ತಿ ಇದೆ, ಅದರ ಬದುಕನ್ನು ಯಾವ ರೀತಿ ರೂಪಿಸಬಹುದು ಅಂತ ನನ್ನ ಆಸೆ ಇದೆ. ಮಂಗಳೂರು, ಕಾರವಾರ ಎರಡೂ ಕೂಡ ಒಂದು ಮೇಲ್ದರ್ಜೆಗೆ ಬರಬೇಕು ಅಂತ ಅದು ಚರ್ಚೆ ಆಗ್ತಾ ಇದೆ. ವಿಸ್ತೃತವಾದ ಚರ್ಚೆ ಆಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈಗಾಗಲೇ ಗಮನ ಹರಿಸಿದ್ದಾರೆ. ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಕೇಂದ್ರದ ಅಶ್ವಿನಿ ವೈಷ್ಣವ್ ಅವರು ಸಾಕಷ್ಟು ಇದಕ್ಕೆ ಒಂದು ಪಾಸಿಟಿವ್ ಆಗಿ ಅದನ್ನ ಯೋಚನೆ ಮಾಡಿ ಎಲ್ಲಾ ರಾಜ್ಯಗಳ ಸಹಮತವನ್ನು ಪಡೆದು ಒಂದು ತಾಂತ್ರಿಕ ಹಂತಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಂದು ಈ ಹೆಸರುಗಳು ಈಗಾಗಲೇ ಸಾಕಷ್ಟು ಬಂದಿದೆ. ಇದು ರಾಜ್ಯ ಸರ್ಕಾರದಿಂದ ನಾವು ಎನ್ಒಸಿ ಕೊಡ್ಬೇಕಾಗ್ತದೆ, ಅದಕ್ಕೆ ಬರೀತೀವಿ. ಅದಾದ್ಮೇಲೆ ಭಾರತ ಸರ್ಕಾರ ಅದಕ್ಕೆ ಏನ್ ಮಾಡ್ಬೇಕೋ ಆ ಚಿಂತನೆಯನ್ನ ಮಾಡ್ತಾರೆ. ಜನಗಣತಿ ಬಗ್ಗೆ ಒಂದು ಮಾತಾಡಿ ಸರ್. ಒಂದು ಏನ್ರಿ ಮಾತಾಡ್ತೀರಿ, ಅವ್ರಿಗೆ ತಲೆನೂ ಇಲ್ಲ ಬುಡಾನೂ ಇಲ್ಲ, ಇಟ್ ಅಂಡ್ ರನ್ ಕೆಲಸ ಮಾಡ್ತಾವ್ರೆ. ಇಲ್ದೋಗಿರೋ ಕಾನೂನನ್ನು ತೆಗೆದುಕೊಂಡೋಗಿ ಅದ್ಯಾವುದೋ ಒಂದು ಸಾಮಾಜಿಕ ಶೈಕ್ಷಣಿಕ ಮತ್ತೊಂದು ಅಂತ ಮಾಡಬಾರ್ದು ಕುಲಾಕ್ಸಿದ ಕೆಲಸ ಮಾಡ್ತಾವ್ರೆ. ನನಗನ್ನಿಸ್ತದೆ ಹೈಕೋರ್ಟು ಇದಕ್ಕೇನಾದ್ರು ಮಧ್ಯಪ್ರವೇಶ ಮಾಡಿದ್ರೆ ರಾಜ್ಯ ಜನರಿಗೂ ಕೂಡ ಗೌರವ ಸಿಗ್ತದೆ. ನನಗೆ ಕಾನೂನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ಅಳಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಸ್ಟರ್ ಆಗಿ 2ನೇ ಬಾರಿಗೆ ಮುಖ್ಯಮಂತ್ರಿಗಳ ಬಂದಾಗಿಂದ ಇವತ್ತವರೆಗೂ ಬರೀ ಇಂಥ ಕೆಲಸ ಮಾಡೋದು ಬಿಟ್ಟು ಯಾವ ಕೆಲಸ ಮಾಡಬಾರ್ದು ಆ ಕೆಲಸ ಮಾಡಿಕೊಂಡು ಜನರನ್ನ ಒಂದು ರೀತಿ ನೆಮ್ಮದಿಯನ್ನು ಹಾಳು ಮಾಡಿದ್ದಾರೆ, ಸ್ನೇಹವನ್ನು ಹಾಳು ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ರು ಹಳ್ಳಿಗಾಡಿನಲ್ಲಿ ಸಾಮಾನ್ಯ ಜನರಲ್ಲಿ ಬದುಕೋದಕ್ಕೂ ಕೂಡ ಅವಕಾಶ ಮಾಡ್ದಂಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನ ರಾಜ್ಯದ ಜನ ಕೊಡ್ತಾರೆ. ಸಮೀಕ್ಷೆ ಬೇಡ ಅಂತ ಅಲ್ಲ ಯಜಮಾನ್ರೆ, ಭಾರತ ಸರ್ಕಾರನೇ ಸಮೀಕ್ಷೆ ಮಾಡುವಾಗ ನಿಂದೇನ್ ಅದ್ರೊಳಗೆ ನೀವ್ ಹೇಳ್ತೀರಿ ನಾವು ಸರ್ವೆ ಮಾಡ್ತೀವಿ, ಅಲ್ಲೊಂದು ಇಲ್ಲೊಂದು ಇದ್ ಮಾಡ್ತೀವಿ. ಏನ್ ಮಾಡ್ತಾ ಇದ್ದೀರಿ ಇವಾಗ ನೀವು? ಅದು ಮಾಡ್ತಾ ಇದ್ದೀರಾ? ನಿಜವಾದ 1 ನಿಮಿಷ ತಾಳಿ ಅದೇ ಅದ್ ಮಾಡ್ತಾ ಇರೋದು. ಅವರು ಅಳಿಯ ಅಲ್ಲ ಮಗಳು ಗಂಡ ಮಾಡ್ತಾವ್ರೆ. ದಯವಿಟ್ಟು ನೀವು ಕರೀರಿ, ಬೇಕಾದ್ರೆ ನಾನು ಚರ್ಚೆ ಮಾಡ್ತೀನಿ. ಇದು ಆಗ್ಬಾರ್ದಾಗಿತ್ತು. ಈ ರೀತಿಯಾದ ಸಂಘರ್ಷ ಮಾಡಿಕೊಂಡು ಜನರ ಭಾವನೆಗಳಿಗೆ ಎಲ್ಲ ಒಂದ್ ಕಡೆ ಧಕ್ಕೆ ತರ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಜನನು ಉತ್ತರ ಕೊಡ್ತಾರೆ, ನಿಮ್ಮ ಪಾರ್ಟಿಯವರು ಉತ್ತರ ಕೊಡಕ್ಕೆ ತೀರ್ಮಾನ ಆಗಿದ್ದಾರೆ. ಒಂದು ಜನರ ಮುಂದೆ ಇಂಥ ಕೆಲಸಗಳು ಮಾಡುವಾಗ ಸ್ವಲ್ಪ ದೂರದೃಷ್ಟಿ ಇರಬೇಕು, ಅನುಭವವನ್ನು ಕೂಡ ಹಂಚ್ಕೋಬೇಕು.
ಸಿದ್ದರಾಮಯ್ಯನವರು ಈ ರೀತಿಯಾಗಿ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರ ಮನಸ್ಸನ್ನ ಕದಲ್ತಕ್ಕಂಥ ಈ ಒಂದು ಸಣ್ಣತನ ಏನಿದೆ ಇದನ್ನು ಬಿಟ್ಟಿದ್ರೆ ಅವ್ರು ಇನ್ನೂ ಕೂಡ ಹೀರೋ ಆಗ್ತಾ ಇದ್ರು. ವಿನಂತಿ ಮಾಡಿದ್ದೇವೆ, ಜಾತಿ ವೀರಶೈವ ಲಿಂಗಾಯತ, ಧರ್ಮ ಹಿಂದೂ ಧರ್ಮ ಇರೋದು 6 ಧರ್ಮಗಳು, ಇನ್ನು 7ನೇ ಧರ್ಮ ನಮ್ಮಲ್ಲಿ ಯಾವುದೂ ಇಲ್ಲ. ಆದ್ರಿಂದ ವೀರಶೈವ ಲಿಂಗಾಯತರು ಯಾರಿದ್ದಾರೆ ಅವ್ರಿಗೆಲ್ಲ ನಾವು ವಿನಂತಿ ಮಾಡಿದ್ದೀವಿ, ದಯವಿಟ್ಟು ಧರ್ಮದ ಮುಂದೆ ಹಿಂದೂ ಅಂತ ಬರೀರಿ. ಜಾತಿ ಬಂದಾಗ ನಿಮ್ಮ ಒಳಪಂಗಡಗಳನ್ನು ಹಾಕಿ, ವೀರಶೈವ ಲಿಂಗಾಯತನು ಅಂತ ಹಾಕಿ, ಒಳಪಂಗಡ ಅಂತ ಇದ್ದಾಗ ಯಾವ್ಯಾವ ಒಳಪಂಗಡ ಇದೆ ಆ ಪಂಗಡದ ಹೆಸರನ್ನು ಕೊಡಿ ಅಂತ ಅಂದ್ಬಿಟ್ಟು ನಾವು ವಿನಂತಿ ಮಾಡ್ತಾ ಇದ್ದೀವಿ. ಎಲ್ಲವೂ ಕೂಡ ಆಗ್ತಾ ಇದೆ. ಇದನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಈ ಷಡ್ಯಂತ್ರ ಇದೆಯಲ್ಲ, ಇದಕ್ಕೆ ಯಾರಿಗಾರು ಡಾಕ್ಟರೇಟ್ ಕೊಡಬೇಕು ಅಂದ್ರೆ ಅದು ಸಿದ್ದರಾಮಯ್ಯನವ್ರಿಗೆ. ಒಂದ್ ನಿಮಿಷ ರೀ, ನೀವು ಯೋಚನೆ ಮಾಡ್ರಿ, ಮಾಧ್ಯಮದವರು ನನ್ಕಿನ್ನ ಅನುಭವಸ್ಥರು, ಎಲ್ಲರ ಮನಸ್ಸನ್ನು ನೋಡ್ತೀರಾ. 93 ಜಾತಿಗಳಿಗೆ ಕೊಟ್ಟಿದ್ದೀನಿ. ನಿಮ್ಗೆ ಯಾರು ತಂದು ಹಾಕುವಂದವ್ರು ಯಾರು ಮಾಡಬಾರ್ದು, ಪಾಪನೂ ನೀವೇ ಮಾಡ್ತೀರಿ. ಮತ್ತೆ ಎಲ್ಲ ಒಂದ್ ಕಡೆ ಇದಾಯ್ತದ ಅದಾಯ್ತದ ಅಂತ ಮಾಡಿ ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡಿ 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 ಎಲ್ಲ ಒಂದ್ ಕಡೆ ಇಡೀ ರಾಜ್ಯವನ್ನ ಕತ್ತಲೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ, ಇದು ಎಷ್ಟು ಮಟ್ಟಿಗೆ ಸರಿಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ವೋಟ್ ಬ್ಯಾಂಕನ್ನ ಭದ್ರ ಮಾಡ್ಕೊಳ್ಳೋಕ್ಕೆ, ಸಾಮಾನ್ಯರ ಮನಸ್ಸಿನಲ್ಲಿರ್ತಕ್ಕಂಥ ಬಡತನವನ್ನ ಹೋಗ್ಲಾಡ್ಸೋದು ಬಿಟ್ಟು ಇಂಥ ಕ್ಷುಣಕವಾದ ವಿಚಾರಗಳಲ್ಲಿ ಭಾರತ ಸರ್ಕಾರ ಮಾಡೋ ಕೆಲಸನ ನೀವು ಮಾಡಿ ಮತ್ತೊಂದು ಹೆಸರಲ್ಲಿ ನೀವೇನು ಹೋಗ್ತಾ ಇದ್ದೀರಿ. ಇದು ಮುಂದೊಂದು ದಿನ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ.